ಮೂರ್ಖತನದ ಪರಮಾವಧಿ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನೆನ್ನೆ ಅಂಡರ್-19 ವರ್ಲ್ಡ್ ಕಪ್ ಭಾರತ ಪಾಕಿಸ್ತಾನ ಮ್ಯಾಚ್ ನಡೀತು. ಅದರಲ್ಲಿ ಭಾರತ ಗೆದ್ದು ಸೆಮಿಫೈನಲ್ಗೆ ಕ್ವಾಲಿಫೈ ಆಯಿತು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಭಾರತ 252 ರನ್ ಸ್ಕೋರ್ ಮಾಡ್ತಾರೆ. ಪಾಕಿಸ್ತಾನ ಸೆಮಿಫೈನಲ್ ರೀಚ್ ಆಗೋದಕ್ಕೆ 33.5 ಓವರ್ ಒಳಗಡೆ ಟಾರ್ಗೆಟ್ನ ರೀಚ್ ಮಾಡಬೇಕಿರ್ತದೆ. ಕಳೆದ ತಿಂಗಳು ಅಂಡರ್-19 ಏಷ್ಯಾ ಕಪ್ ಫೈನಲ್ಸಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಫಸ್ಟ್ ಬ್ಯಾಟಿಂಗ್ ಆಡಿ 347 ರನ್ ಹೊಡೆದಿರ್ತಾರೆ. ಭಾರತ ಆ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗೋದಿಲ್ಲ, ಸೋತೋಗ್ತಾರೆ. ಅಷ್ಟು ಒಳ್ಳೆ ಬ್ಯಾಟಿಂಗ್ ಲೈನಪ್ ಇತ್ತಲ್ಲ, ಚೇಸಿಂಗ್ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂದ್ಬಿಟ್ಟು ನಾನು ಪಾಕಿಸ್ತಾನ ಬ್ಯಾಟಿಂಗ್ ನೋಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಪಾಕಿಸ್ತಾನ ಬ್ಯಾಟಿಂಗ್ ಶುರು ಮಾಡ್ತಾರೆ. 23ಕ್ಕೆ 1 ವಿಕೆಟ್ ಬೀಳುತ್ತೆ. ಆಮೇಲೆ 16 ಓವರ್ ಆಗಿದ್ದಾಗ 88ಕ್ಕೆ 2 ವಿಕೆಟ್ ಬರುತ್ತೆ. ಬಟ್ ಆ ಚೇಸಿಂಗ್ನ ನೋಡ್ತಿದ್ದಾಗ ನನಗೆ ಏನು ಅನಿಸುತ್ತೆ ಅಂದರೆ, ಅವರು ಸೆಮಿಫೈನಲ್ಗೆ ಕ್ವಾಲಿಫೈ ಆಗೋದಕ್ಕೆ ಬೇಕಾದಂಥ ರನ್ ರೇಟಲ್ಲಿ ರನ್ ಸ್ಕೋರ್ ಮಾಡ್ತಾನೆ ಇರೋದಿಲ್ಲ, ನಿಧಾನಕ್ಕೆ ಆಡ್ತಿರ್ತಾರೆ. ಆ ಮನಸ್ಥಿತಿ ಹೆಂಗಿತ್ತಂದರೆ, ಅವರು ಸೆಮಿಫೈನಲ್ ರೀಚ್ ಆಗೋದಕ್ಕಿಂತ ಭಾರತದ ಮೇಲೆ ಮ್ಯಾಚ್ನ ಸೋಲ್ಬಾರ್ದು ಅನ್ನೋ ರೀತಿಲೇ ಇತ್ತು. ನಿಧಾನಕ್ಕೆ ಆಡ್ತಿರ್ತಾರೆ. ಕೊನೆಗೆ 194ಕ್ಕೆ ಆಲ್ ಔಟ್ ಆಗ್ಬಿಡ್ತಾರೆ. ಈ ಕಡೆಗೆ ಸೆಮಿಫೈನಲ್ಗೂ ಕ್ವಾಲಿಫೈ ಆಗೋದಿಲ್ಲ, ಭಾರತದ ಮೇಲೆ ಮ್ಯಾಚಿಕ್ಕೆಲ್ಲ. ಇದು ನೋಡಿದಾಗ ನನಗೆ ಏನಿಸ್ತು ಅಂದರೆ, ಈ ಪಾಕಿಸ್ತಾನದವ್ರಿಗೆ ತಲೆಯಲ್ಲಿ ಮೆದ್ಲಿಟ್ಟವನೋ ಇಲ್ವೋ, ಇಲ್ಲ ಇವ್ರನ್ನ ಸೃಷ್ಟಿ ಮಾಡಬೇಕಾದ್ರೆ ದೇವರು ಚೀನಾದವ್ರ ಫ್ರೆಂಡ್ ಅಂದ್ಬಿಟ್ಟು ಲೋ ಕ್ವಾಲಿಟಿ ಚೀನಾ ಪ್ರಾಡಕ್ಟ್ ಥರ ಯಾವ್ದಾದ್ರು ಲೋ ಕ್ವಾಲಿಟಿ ಬ್ರೈನಾಗಿ ಕಳಿಸ್ಬಿಟ್ಟಾನೋ, ಏನು ಹೇಳೋಣ ಇಂಥ